ಹೆಲೋ ಗೈಸ್, ನಮಸ್ಕಾರ. ಇವತ್ತಿನ ವ್ಲಾಗ್ ಎಲ್ಲರಿಗೂ ವೆಲ್ಕಮ್. ಸೊ ಗೈಸ್, ಇವತ್ತು ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಮ್ಮ ಪೂರಿ ಮತ್ತು ಪನ್ನೀರ್ ಕಡಾಯಿ ಥರ ಮಾಡಿದರು. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಅದು ಆ್ಯಕ್ಚುಲಿ ಈ ಥರ ಟಿಫನ್ಸ್ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಮ್ಮಿ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಮಾಡ್ತಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹಾಗೆ ಇವತ್ತು ಸ್ವಲ್ಪ ಅದೇ ಹೇಳೋದಲ್ಲ, ಇನ್ನು ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಅದಕ್ಕೋಸ್ಕರ ಬೇಗ ಮುಗಿಸ್ಕೊಳ್ಳೋಣ ಅಂತೇಳಿ ಎಲ್ಲ ಕೆಲಸ ಆಲ್ಮೋಸ್ಟ್ ಒಂದು 4-5 ಆಗಿತ್ತು ಮುಗಿಸೋಷ್ಟೊತ್ತಿಗೆ, ಇನ್ ಬಿಟ್ವೀನ್ ಓಡೋದಕ್ಕೆ. ಆಮೇಲೆ ನಮ್ಮ ಹಳೆ ಮನೆ ಹತ್ರ ಹೋಗಿದ್ದೆ ಗೈಸ್. ಇವಾಗ ಏನು ಮನೆ ತೋರಿಸೋದಿಲ್ಲ, ಇದು ನಮ್ಮ ಹಳೆ ಮನೆ. ಸೊ ಇವಾಗ ನಾವು ಬಾಡಿಗೆಗೆ ಕೊಟ್ಟಿದ್ದೀವಿ ಅದನ್ನು. ಒಂಥರ ನಂಗೆ ಈ ಮನೇಲಂತೂ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಗೈಸ್. ನಮ್ಮ ಚೈಲ್ಡ್ಹುಡ್ ಎಲ್ಲ ಕಳೆದಿದ್ದು ಇದೇ ಮನೆಯಲ್ಲೇ. ಒಂಥರ ಸಿಕ್ಕಾಪಟ್ಟೆ ಪ್ರೀಶಿಯಸ್ ಮೆಮೊರೀಸ್ ಇದೆ. ನಾವು ಚಿಕ್ಕ ಹುಡುಗರಿದ್ದಾಗ ಎಲ್ಲ ಅಂತೂ ಎಷ್ಟು ಆಟ ಆಡ್ತಾ ಇದ್ವಿ ಅಂದರೆ, ಕುಂಟೆ ಬೆಲ್ಲೆ ಅಂತೆ ಅದು ಇದು ಎಲ್ಲ ಸಿಕ್ಕಾಪಟ್ಟೆ ಆಡ್ತಾಯಿದ್ವಿ. ಸೊ ಅಲ್ಲಿ ಇದ್ದಿದ್ದು ಹುಡುಗರೆಲ್ಲನೂ ಒಂಥರ ಇವಾಗ ಎಲ್ಲರೂ ಬೆಳೆದು ಮದುವೆ ಸ್ಟೇಜ್ಗೆ ಮದುವೆ ಆಗಿದ್ದಾರೆ. ತುಂಬ ಜನ ಇನ್ನೂ ಮದುವೆ ಆಗೋರು ಇದ್ದಾರೆ. ಅವೆಲ್ಲ ಒಂಥರ ಮೆಮೊರೀಸು ಸಿಕ್ಕಾಪಟ್ಟೆ ಕ್ರೇಜಿಯಾಗಿದೆ. ಅವೆಲ್ಲ ನೆನೆಸ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ. ನಮಗವಾಗ ಸ್ಕೂಲಿಂದ ಬಂದ ತಕ್ಷಣ ನಾವು ಹೋಮ್ ವರ್ಕ್ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮಗೆ ಮನೇಲಿರೋ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅವಾಗ ಮನೆ ಕೆಲಸ ಎಲ್ಲ ನಾವೇ ಮಾಡ್ತಾಯಿದ್ವಿ. ಬಿಕಾಸ್ ಮಮ್ಮಿ ಅಂಗಡಿಗೆ ಹೋಗ್ತಾಯಿದ್ವು. ಅವಾಗಿಂದ ನಮ್ಗೆ ಅಂಗಡಿ ಇದೆ, ಅದಕ್ಕೋಸ್ಕರ ಮಮ್ಮಿ ಅವಾಗ ಅಂಗಡಿಗೆ ಹೋಗ್ಬಿಡ್ತಾಯಿದ್ರು. ನಾವು ಸ್ಕೂಲಿಂದ ಬಂದು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬೇಗ ಹಸಿದಾಗಿ ಡಿವೈಡ್ ಮಾಡ್ಕೊಂಡು ಇಬ್ಬರು ನೀನೊಂದು ಕೆಲಸ ಮಾಡಿ ನಾನೊಂದು ಕೆಲಸ ಮಾಡ್ತಾ ಬೇಗ ಡಿವೈಡ್ ಮಾಡಿಕೊಂಡು ಕೆಲಸ ಎಲ್ಲ ಮಾಡಿಬಿಟ್ಟು ಪಟ್ ಅಂತ ಆಟ ಆಡೋಕ್ಕೆ ಹೋಗ್ತಾಯಿದ್ವಿ. ಆಮೇಲೆ ತಿರ್ಗಾ ಮಮ್ಮಿ ಒಂದ್ಮೇಲೆ ಆಟ ಆಡೋಕ್ಕೆ ಬಿಡಲ್ಲ, ಅದಕ್ಕೋಸ್ಕರ ಓದ್ಕೋಬೇಕು ಅಂತ ಅಂದ್ಬಿಟ್ಟು ಆಟ ಆಡೋಕ್ಕೆ ಹೋಗ್ಬಿಡ್ತಿದ್ವಿ. ಸೊ ನಾವಂತೂ ಚಿಕ್ಕ ಹುಡುಗರಲ್ಲಿ ಸಿಕ್ಕಾಪಟ್ಟೆ ಆಟ ಆಡಿದ್ದೀವಿ ಗೈಸ್. ಇವಾಗಿನ ಮಕ್ಕಳನ್ನೇ ಫೋನ್ ಅಂತೆ ಅದು ಇದು ಅಡಿಕ್ಟ್ ಆಗಿರ್ತಾರೆ. ನಾವೆಲ್ಲ ಸಿಕ್ಕಾಪಟ್ಟೆ ಕುಂಟೆ ಬೆಲ್ಲೆ ಅದು ಇದು ಒಂದು ಸಿಕ್ಕಾಪಟ್ಟೆ ಆಟ ಆಡಿರ್ತೀವಿ. ಅದಾದಮೇಲೆ ಅಲ್ಲಿ ಹಳೆ ಮನೆ ಹತ್ರ ಸ್ವಲ್ಪ ಇನ್ವಿಟೇಷನ್ ಕಾರ್ಡ್ ಕೊಡಬೇಕಿತ್ತು, ಅದಕ್ಕೋಸ್ಕರ ಅಲ್ಲಿ ಹೋಗಿದ್ವಿ. ಅದಾದಮೇಲೆ ಅಲ್ಲಿ ಹೋಗಿ ಬಂದಮೇಲೆ ಜಿಮ್ಗೆ ಹೋಗಿ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ನನ್ನ ತಮ್ಮಗೆ ಹಂಗೆ ಬೇಕ್ರಿ ಹತ್ರ ಹೋಗಿ ಕಾರ್ಡ್ ಕೊಟ್ಟು ಬರೋಣ ಅಂತೇಳಿ ಹೋಗಿದ್ವಿ. ಅಲ್ಲೂ ಕಾರ್ಡ್ ಕೊಟ್ಟು ಬಂದ್ವಿ. ಆ್ಯಕ್ಚುಲಿ ನನಗೂ ಇವಾಗ ಇರೋ ಇವಾಗ ಏನಿದ್ದೀವಿ ಅದೆಲ್ಲ ಸ್ವಲ್ಪ ಪ್ರೆಷರ್ ಅದು ಇದು ಅಂತ ಅನಿಸುತ್ತೆ. ನಾವು ಯಾವಾಗ ಚಿಕ್ಕ ಹುಡುಗರಾಗಿದ್ದೆ ಏನಿರುತ್ತೆ ಚಿಕ್ಕ ಮಕ್ಕಳ ಏಜು, ಆ ಏಜೇ ಚೆಂದ ಅಂತ ಅನಿಸುತ್ತೆ. ಅವಾಗ ಅವ್ರಿಗೆ ಏನಂದರೆ ಏನು ಕಷ್ಟ ಗೊತ್ತಿರಲ್ಲ, ಯಾವ ಬರ್ಡನ್ ಇರಲ್ಲ. ಒಂಥರ ಈ ಫ್ರೀಯಾಗಿರೋ ಎಲ್ಲನೂ ಏನೂ ಇಲ್ದಿರೋ ಥರ ಫ್ರೀಯಾಗಿರ್ತಾರೆ. ಆ ಲೈಫ್ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಸೊ ಆ್ಯಕ್ಚುಲಿ ಇವಾಗ ಸಾಧ್ಯ ಆದರೆ ಆ ಒಂದು ಲೈಫ್ಗೆಲ್ಲ ಹೋಗಿ ಬರೋಣ ಅಂತ ಅನಿಸುತ್ತೆ, ಬಟ್ ಅದೆಲ್ಲ ನಮ್ಮ ಕೈಯಲ್ಲಿಲ್ಲ. ಸೊ ಒಂಥರ ಏನೋ ಮೆಮೊರೀಸ್ ಜಾಸ್ತಿ ಆ ಲೈಫಲ್ಲಿ. ನಾವೆಲ್ಲ ನಿಜವಾಗ್ಲೂ ಅವಾಗ ಹೆಂಗಿದ್ವಿ ಅಂದರೆ, ಈ ಹುಡುಗಿ ಅಂತೆಲ್ಲ ಭೇದ ನೋಡ್ತಾ ಇರಲಿಲ್ಲ. ಎಷ್ಟು ಚೆನ್ನಾಗಿ ಸಿಕ್ಕಾಪಟ್ಟೆ ಕುಂಟೆಬೆಲೆ ಆಡ್ತಿದ್ರಿ, ಕಣ್ಣಾಮುಚ್ಚಲೆ ಆಡ್ತಿದ್ರಿ, ಇದೆಲ್ಲ ಆಡ್ತಿದ್ರಿ. ಇವಾಗ ಹೆಣ್ಮಕ್ಳನ್ನಾಗಿರ್ಬೋದು ಗಂಡು ಮಕ್ಕಳನ್ನಾಗಿರ್ಬೋದು, ಹೆಣ್ಮಕ್ಳು ಮೇಯ್ನ್ಲಿ ಹೊರಗಡೆ ಕಳ್ಸೋಕ್ಕೆ ಭಯ ಆಗುತ್ತೆ ಜನರಿಗೆ, ಪಾಪ ತಂದೆ ತಾಯಿಗಳಿಗೆ. ಬಿಕಾಸ್ ಎಲ್ಲಿ ನೋಡು ರೇಪು ಗೀಪು ಅದು ಇದು ಅಂತ ಸಿಕ್ಕಾಪಟ್ಟೆ ಇದೆ. ಅವಾಗೆಲ್ಲ ನಾವು ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ವಿ ಅಂದರೆ, ಏನು ತುಂಬ ದಿವಸ ನಾವು ಮುಟ್ಟಿ 24 ವರ್ಷ ಆಗಿದೆ ಅಷ್ಟೇ. ತುಂಬ ದಿವಸ ಅಂತ 24 ವರ್ಷದಿಂದಗಳೆಲ್ಲ ಅಂದರೆ 24 ಹುಟ್ಟಿದ ತಕ್ಷಣ ಹೋಗಲಿ ಆಟ ಆಡೋಕ್ಕೆ. ನಾನೊಂದು ಸುಮಾರು 10th ತನಕ ಚೆನ್ನಾಗಿ ಆಟ ಆಡಿದ್ದೀವಿ ಗೈಸ್ ನಾವು. ಅಲ್ಲಿ ನಮಗೆ ನಿಜವಾಗ್ಲೂ ನಾವು ಸೋಷಿಯಲ್ ಮೀಡಿಯಾ ಅಂತ ಅಡಿಕ್ಟ್ ಆಗಿದ್ದೆ. ನಾನು ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬಂದಮೇಲೆ ನಾನು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅಂತ ನೋಡಿದ್ದು. ನಾನು ಅಲ್ಲಿ ತನಕ ನಾನು ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗೆಲ್ಲ ಏನೂ ಬಂದಿರಲಿಲ್ಲ, ನೋಡಿರಲಿಲ್ಲ, ಗೊತ್ತಿಲ್ಲ ನಮಗೆ. ಅಷ್ಟು ಇನ್ನಸೆನ್ಸ್ ನಮ್ಮಲ್ಲಿತ್ತು. ಬಟ್ ಇವಾಗಿನ ಮಕ್ಕಳಲ್ಲಿ UKG LKG ಎಲ್ಲ ಫೋನಲ್ಲಿ ಅಡಿಕ್ಟ್ ಆಗಿರ್ತಾರೆ. ಊಟ ತಿನ್ನಬೇಕಂದ್ರೆ ಅವ್ರಿಗೆ ಫೋನ್ ಹಾಕ್ಕೊಡ್ಬೇಕು. ಅದಷ್ಟೇ ಅಲ್ಲ, 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ವೀಡಿಯೋಸ್ ಮಾಡೋದು ನೋಡ್ತಾರೆ. ನಮಗೆ ಶಾಕ್ ಅನ್ಸ್ಬಿಡುತ್ತೆ, ಯಪ್ಪ ನಾವೇನು ಮಾಡ್ತಾಯಿದ್ವಿ ಅಂತ ಅನಿಸ್ತಾ ಇರುತ್ತೆ. ಸೊ ಅದಾದಮೇಲೆ ಜಿಮ್ಗೆ ಹೋಗಿ ಬಂದು ಪಾಪು ಜೊತೆ ಸ್ವಲ್ಪ ಈ ಥರ ಇಬ್ಬರು ತಲೆ ಮಾಡ್ತಾಯಿರ್ತೀವಿ. ಹಾಗೆ ಪಾಪು ಜೊತೆ ಸ್ವಲ್ಪ ಆಟ ಆಡಿಸಿ ಆಮೇಲೆ ನೈಟ್ ಡಿನ್ನರ್ಗೆ ಅಂತೇಳಿ ಚಪಾತಿ ಹಾಗೆ ಬೀಟ್ರೋಟ್ ಪಲ್ಯನ ಮಾಡ್ಕೊಂಡಿದ್ವಿ. ಸೊ ನನಗೆ ಚೈಲ್ಡ್ಹುಡಲ್ಲಿ ಒಳ್ಳೆ ಮೆಮೊರೀಸ್ ಇದೆ ಗೈಸ್. ನಿಮಗೆ ಯಾವ ಥರ ಇದೆ ನಿಮ್ಮ ಮೆಮೊರೀಸ್ ಅಂತ ಕಮೆಂಟ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ನೈಟ್ ಡಿನ್ನರ್ಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡ್ಕೊಂಡಿದ್ವಿ. ಈ ಬೀಟ್ರೋಟ್ ಪಲ್ಯ ಮಾಡಿದಾಗ ಇದೊಂದು ತೊಂದರೆ ಆಗುತ್ತೆ, ಮೆಣಸಿನ್ಕಾಯಿ ಯಾವುದು ಆಮೇಲೆ ಬೀಟ್ರೋಟ್ ಯಾವುದು ಅಂತಲೇ ಗೊತ್ತಾಗಲ್ಲ, ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದ್ಬಿಡ್ತೀವಿ. ನೈಟ್ ಡಿನ್ನರ್ಗೆ ಚಪಾತಿ ಹಾಗೆ ಬೀಟ್ರೋಟ್ ಪಲ್ಯನ ತಿಂದು ಇವತ್ತಿನ ದಿನ ಇಷ್ಟ ಆಗಿತ್ತು ಗೈಸ್. ಯೂಶ್ವಲಿ ಅದೇ ಹೇಳೋದನ್ನೆಲ್ಲ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಏನೂ ಜಾಸ್ತಿ ಶೂಟ್ ಮಾಡಿಲ್ಲ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ಎಲ್ಲ ಆದಷ್ಟು ಬೇಗ ಸಿಗಲ್ಲ. ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.